ಅಯ್ಯೋ ನನಗಂತೂ ತುಂಬಾ ಬೇಜಾರಾಗ್ತಿದೆ ಕಣೆ ರೀಮಾ. ಬೇಜಾರ ಯಾಕೆ? ಅಲ್ಲ ಖುಷಿ ಪಡ್ಬೇಕಾಗಿರೋ ಸಮಯದಲ್ಲಿ ಬೇಜಾರ್ ಮಾಡ್ಕೊಂತಿದ್ಯಲ್ಲ ಸೀಮಾ. ಅಲ್ಲ ನಿನ್ ಡೌಟ್ ಕ್ಲಿಯರ್ ಆಯ್ತು ತಾನೆ? ಮತ್ತೇನ್ ಬೇಜಾರು, ಮತ್ತೇನ್ ಡೌಟ್ ನಿಂದು? ಡೌಟ್ ಏನೂ ಇಲ್ಲ, ಡೌಟ್ ಕ್ಲಿಯರ್ ಆಯ್ತು. ಆದ್ರೆ ಅಷ್ಟು ಒಳ್ಳೆ ಹುಡುಗ ನಮ್ ಕಿರಣ್, ಅವನ ಮೇಲೆ ಸುಮ್ನೆ ಅನುಮಾನ ಪಟ್ಬಿಟ್ನಲ್ಲ ಅಂತ ನನ್ನ ಮೇಲೆ ನನಗೆ ಬೇಜಾರು. ಕಿರಣ್ ತುಂಬಾ ಒಳ್ಳೆಯವನು, ಇರೋ ಸತ್ಯ ಅವನು ಹೇಳಿದಾನೆ. ಅವನ ಮನೇನೂ ತೋರಿಸಿದಾನೆ ಕರ್ಕೊಂಡೋಗ ಅವ್ರ ಊರಿಗೆ. ಅಷ್ಟೆಲ್ಲ ಆದ್ರೂ ನಾನೇ ಅವನ ಮೇಲೆ ನಂಬಿಕೆನೇ ಇಡ್ಲಿಲ್ಲ, ಅನುಮಾನ ಪಟ್ಬಿಟ್ಟೆ. ಲಾವಣ್ಯನಿಂದಾನೆ ಎಲ್ಲ ಆಗಿದ್ದು. ಡೌಟ್ ಕ್ಲಿಯರ್ ಆಗಿರೋದು ಒಳ್ಳೇದೇ ಆಯ್ತು ಬಿಡು. ಸುಮ್ಮನೆ ಅನುಮಾನದ ಮೇಲೆ ಮದ್ವೆ ಆಗಕ್ಕಾಗಲ್ಲ. ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅವ್ನು ಹೇಳ್ತಾ ಇರೋ ಸತ್ಯನ ಸುಳ್ಳು ಅಂತ ತಿಳ್ಕೊಂಡು ಮದ್ವೆ ಆಗೋದು ಒಳ್ಳೇದು. ಈಗ ನಿನ್ ಡೌಟ್ ಎಲ್ಲ ಕ್ಲಿಯರ್ ಆಯ್ತಲ್ಲ, ಅಷ್ಟು ಸಮಾಧಾನ ಮಾಡ್ಕೊ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ? ಅವನೇನು ತಪ್ಪು ತಿಳ್ಕೊಂಡಿಲ್ಲ ಕಿರಣ್ ಏನು, ಇರೋ ಸತ್ಯ ಹೇಳಿದಾನೆ. ಅದೇನೋ ನಿಜಾನೇ, ಕಿರಣ್ ಪಾಪ ತುಂಬಾ ಒಳ್ಳೆಯವನು. ನಾನೇ ಆ ಲಾವಣ್ಯನ ಮಾತು ಕೇಳ್ಕೊಂಡು ಏನೋ ಹೆಸರು ಒಂದೇ ಇದ್ ಮಾತ್ರಕ್ಕೆ ಅವನೇ ತಮ್ಮ ಅಂತ ಆಗಿರ್ಬೇಕು ಅಂತ ಏನು ಇಲ್ವಲ್ಲ ಅಲ್ವಾ? ಹೌದು ಮತ್ತೆ. ಸರಿ, ಟೈಮ್ ಆಯ್ತು, ನಾನು ನಮ್ಮ ಮನೆ ಹತ್ರ ಹೋಗ್ತೀನಿ. ನೀನ್ ಹೋಗ್ತೀಯಾ? ಅಯ್ಯೋ ಬಾ, ನಮ್ಮಂತಕ್ಕೆ ಹೋಗೋಣ. ಬೇಡಮ್ಮ ಬೇಡ, ಆಮೇಲೆ ನಿಮ್ಮ ಅಣ್ಣನೋ ಲಾವಣ್ಯನೋ ಇದ್ರೆ ನನಗೆ ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು ಅವ್ರ ಹತ್ರ. ನಮ್ಮಂತಕ್ಕೆ ನಾನು ಹೋಗ್ತೀನಿ, ನೀನು ಹೋಗು. ಬಾಯ್. ಹೌದಾ, ಸರಿ ಆಯ್ತು, ಬಾಯ್, ಹೋಗು. ಅಯ್ಯೋ, ಒಳ್ಳೆ ಗುಣ ಇರೋ ಕಿರಣ್ ಮೇಲೆ ಅನುಮಾನ ಪಟ್ಬಿಟ್ನಲ್ಲ ದೇವ್ರೆ. ನಿನ್ನ ಮೇಲೆ ಯಾವತ್ತೂ ಅನುಮಾನ ಪಡಲ್ಲಪ್ಪ, ನಮ್ಮ ಕಿರಣ್ ಮೇಲೆ. ಓ ಗುಣವಂತ, ಓ ಗುಣವಂತ, ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ, ಪದಗಳೇ ಸಿಗುತ್ತಿಲ್ಲ. ಎಲ್ಲೋದ್ಲು ಈ ಸೀಮಾ? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಏಕೆ ಹೀಗಾಯ್ತು ನಾನು ಕಾಣೇನು, ಪ್ರೀತಿ ಮನದಲ್ಲಿ ಹೇಗೆ ಮೂಡಿತ, ಆ ನೋಟದಲ್ಲಿ ಅದು ಏನಿದೆಯೋ, ತುಟಿಯಂಚಿನಲ್ಲಿ ಸವಿಜೇನಿದೆಯೋ, ನೀಲಿ ಬಾನಲಿ ತೇಲಿ ಓದಿನು ನಾನು ಈ ದಿನ, ಜೀನು ಈರ ದುಂಬಿಯಾಗಿದೆ ನನ್ನ ಈ ಮನ. ಹೀಗೆ ಹೀಗಾಯ್ತೋ ನಾನು ಕಾಣೇನು, ಪ್ರೀತಿ ಮನದಲ್ಲಿ ಹೀಗೆ ಮೂಡಿತೋ. ಏನ್ ಸೀಮಾ ಇಷ್ಟೊಂದು ಖುಷಿಯಾಗಿ ಹಾಡು ಹೇಳ್ಕೊಂಡ್ ಬರ್ತಾ ಇದ್ಯಾ? ಏನ್ ಸಮಾಚಾರ? ಎಲ್ಲೋಗಿದ್ದೆ? ನಾನು ಇವಳ ಹತ್ರ ಯಾಕೆ ಮುಚ್ಚುಮರಿ, ಇವಳಿಗೆಲ್ಲ ಗೊತ್ತಲ್ಲ. ನಾನು ನನ್ನ ಲವರ್ನ ಮೀಟ್ ಮಾಡಕ್ ಹೋಗಿದ್ದೆ. ಯಾಕೆ? ಲವರಾ? ನಿಜನ ಸೀಮಾ ನೀನ್ ಹೇಳ್ತಾ ಇರೋದು? ನೀನ್ ಲವ್ ಮಾಡ್ತಾ ಇದ್ಯಾ? ಯಾರು ಹುಡುಗ, ಒಳ್ಳೆಯವನೋ ಕೆಟ್ಟವನೋ? ನೀನು ನನ್ನ ವಿಷಯದಲ್ಲಿ ತಲೆ ಹಾಕಲ್ಲ ಅಂತ ಇರೋ ಸತ್ಯ ಹೇಳ್ತಾ ಇದ್ದೀನಿ ಲಾವಣ್ಯ. ಅಷ್ಟೇನೆ. ನೀನು ನಮ್ಮ ಅಣ್ಣನ್ಗಾಗ್ಲಿ, ನಮ್ಮ ಅಮ್ಮನ್ಗಾಗ್ಲಿ, ನಮ್ಮ ಅಪ್ಪನ್ಗಾಗ್ಲಿ ಹೇಳಿ ನಾನ್ ಲವ್ ಮಾಡ್ತಾ ಇರೋ ಹುಡುಗನ ಮದ್ವೆ ಆಗೋದ್ರಿಂದ ತಪ್ಸಕ್ಕೆ ನಾನು ಪ್ರಯತ್ನ ಪಟ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಒಂದ್ಸಲ ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡು ನನ್ನ ಮದ್ವೆ ಬಗ್ಗೆ ಯೋಚನೆ ಮಾಡಿದ್ಕೆ ನಿನ್ಗೆ ಏನಾಯ್ತು ಅಂತ ಗೊತ್ತು ತಾನೆ? ಇಲ್ಲ ಸೀಮಾ, ದೇವ್ರಣೆಗೂ ನಿನ್ನ ವಿಷಯದಲ್ಲಿ ನಾನು ತಲೆ ಹಾಕಲ್ಲ. ಒಳಗಡೆ ಯಾರಾದ್ರೂ ಇದಾರೋ ಇಲ್ವೋ? ಯಾರು ಇಲ್ಲ ಹೇಳು. ನಾವು ಇದೇ 15ನೇ ತಾರೀಕು ಮದ್ವೆ ಆಗ್ತಾ ಇದ್ದೀವಿ. ಗೊತ್ತಾಯ್ತಾ? ಈ ವಾಸನ ನಾನು ಯಾವುದೇ ಕಾರಣಕ್ಕೂ ಮದ್ವೆ ಆಗಲ್ಲ. ಹೌದಾ? ಮದ್ವೆ ಡೇಟನ್ನು ಫಿಕ್ಸ್ ಮಾಡಿದ್ರಾ? ಯಾವಾಗ, ಎಲ್ಲಿ ಮದ್ವೆ ನಿಮ್ದು? 15ನೇ ತಾರೀಕು ಅಂತ. ಎಲ್ಲಿ ಅಂತ ನಮ್ಮ ಹುಡುಗ ಇನ್ನೂ ಹೇಳ್ತಾನೆ, ಹೇಳಿಲ್ಲ. ಅವತ್ತು ಫೋನ್ ಮಾಡಿ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ದಾನೆ. ಹೌದಾ, ಸರಿ ಆಯ್ತು, ಒಳ್ಳೇದಾಯ್ತು ಬಿಡು. ಹುಡುಗ ಒಳ್ಳೆಯವನಾಗಿದ್ರೆ ಮದ್ವೆ ಆಗು, ನಿನ್ನಿಷ್ಟ. ನಾನು ಅದೇ ತರ ತಾನೆ ಇಷ್ಟಪಟ್ಟು ನಿಮ್ಮ ಅಣ್ಣನ ಓಡ್ ಬಂದು ಮದ್ವೆ ಆಗಿದ್ದು. ನಿಮ್ಮ ಅಪ್ಪ ಅಮ್ಮ ಈ ವಿಷಯ ಹೇಳಿದ್ರೆ ಅವ್ರು ಒಪ್ಪಲ್ಲ. ನೀನು ಓಡೋಗ್ ಮದ್ವೆ ಆಗೋದೇ ಒಳ್ಳೇದು. ವೆರಿ ಗುಡ್. ಇವಾಗ ನನ್ನ ರೂಟಿಗೆ ಬರ್ತಾ ಇದೆಯಲ್ಲ ಲಾವಣ್ಯ ನೀನೀಗ. ಹೌದಾ, ಸರಿ ಆಯ್ತು, ಬಾ ಒಳಿಕೆ. ಒಳಗಡೆ ನಿನ್ಗೋಸ್ಕರ ಒಬ್ರು ಕಾಯ್ತಾ ಇದ್ದಾರೆ. ಏನು ಹೇಳ್ತಾ ಇದ್ಯಾ? ಯಾರು? ಯಾರಿದ್ದಾರೆ? ಬಾ ತೋರಿಸ್ತೀನಿ. ಇವನು ಯಾವಾಗ ಬಂದ? ಏನೂ ಇಲ್ಲ, ಮದ್ವೆ ಡೇಟು ಯಾವಾಗ ಏನು ಕೇಳ್ಕೊಂಬರಕ್ ಹೋಗಿದ್ರ ಅಂತನ ಕೇಳೋಣ ಅಂತ ಬಂದ. ಅವಾಗ್ಲೇ ಅತ್ತೇನು ಮಾವನು ಹೋದ್ರು. ಮದ್ವೆ ಡೇಟ್ ಕುರ್ತಾಕಿಸ್ಕೊಬರಕ್ಕೆ ಇನ್ನೇನು ಆಷಾಢ ಮುಗಿತಾ ಬಂತಲ್ವಾ, ಈ ತಿಂಗಳಿಗೆ ಮದ್ವೆ ಮಾಡಿ ಮುಗಿಸ್ಬೇಕು ಅಂತ ಹೊರಟೋದ್ರು. ಅದಕ್ಕೆ ಇವನು ವಾಸು ಸೀಮಾ ಬಂದ್ಮೇಲೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಕುತ್ಕೊಂಡಿದ್ದಾನೆ. ಏ ವಾಸು, ಏನೋ ನಿಂದು? ಏನ್ ಮದ್ವೆ ಇನ್ನೂ ಫಿಕ್ಸ್ ಆಗಿಲ್ವಲ್ಲ? ಯಾಕೆ ಹಿಂಗೆ ನಮ್ಮ ಮನೆಗೆ ಬರ್ತಿದ್ಯಾ? ಹೋಗು ನೀನು, ಹಿಂಗೆಲ್ಲ ಬರ್ಬಾರ್ದು. ಅಯ್ಯೋ, ನಾನು ಬಂದರೆ ಏನೂ ಆಗಲ್ಲ ಬಿಡು ಸೀಮಾ. ಹೆಂಗೂ ಇಬ್ಬರು ಮದುವೆ ಆಗೋರಲ್ವಾ, ಅತ್ತೆ ಮಾವ ಡೇಟ್ ಕೇಳ್ಕೊಂಬರಕ್ಕೆ ಹೋದ್ರು. ನಾನು ಅದಕ್ಕೆ ಈ ತಿಂಗಳು ಒಳಗಡೆನೆ ಹಿಡಿಸ್ರಿ ಅಂತ ಹೇಳಿದೆ. ಒಳ್ಳೆ ದಿವಸ ಇದ್ದರೆ ಒಂದು 15ನೇ ತಾರೀಕು 16ನೇ ತಾರೀಕು ಇಟ್ಕೊಂಡು ಬರೋಕ್ಕೆ ಹೇಳಿದ್ದೀನಿ. ಬೇಗ ಮದುವೆ ಆಗ್ಬಿಡೋಣ.
ನಾನು 15ನೇ ತಾರೀಕು 16ನೇ ತಾರೀಕು ಒಳ್ಳೆ ದಿವಸ ಐತೆ ಅಂತನ ಮೊಬೈಲಲ್ಲಿ ನೋಡಿದೆ. ಅದಕ್ಕೆ ಅದೇ ಡೇಟ್ನ ಕುರ್ತಾಕಿಸ್ಕೊಬರ್ರಿ ಅಂತ ಹೇಳಿದ್ದೀನಿ. ಅಯ್ಯಯ್ಯೋ 15 16ಕ್ಕ ನಮ್ಮ ಕಿರಣನು 15ನೇ ತಾರೀಕು ಹೋಗೋಣ ಅಂತ ಹೇಳಿದ್ದ. ಅಂದರೆ ಅವನು ಎಲ್ಲ ತಿಳ್ಕೊಂಡು ಶಾಸ್ತ್ರ ಎಲ್ಲನ ಹೇಳಿದ್ನ. ನಮ್ಮ ಕಿರಣ್ ತುಂಬ ಬುದ್ಧಿವಂತ, ಶಾಸ್ತ್ರ ಸಂಪ್ರದಾಯ ಪ್ರಕಾರನೇ ಮದುವೆ ಆಗಬೇಕು ಅಂತ ಒಳ್ಳೆ ದಿವಸನೂ ಕೇಳ್ಕೊಂಬಂದು ಹೇಳಿದ್ದಾನೆ. ಆದರೆ ಈ ಸೊಳ್ಳೆ ಅದೇ ದಿವಸ ಮದುವೆ ಆಗಬೇಕು ಅಂತ ಇದ್ದಾನಲ್ಲ. ಅಯ್ಯೋ ಏನು ಮಾಡೋದೀಗ? ಸೀಮಾ ಏನು ಯೋಚನೆ ಮಾಡ್ತಾ ಇದೆಯಾ? ಅಲ್ವೋ ವಾಸು, ಅವತ್ತೇ ಯಾಕೆ ಮದುವೆ ಆಗಬೇಕು? ಅವತ್ತೇನು ವಿಶೇಷ? ಸುಮ್ಮನೆ ಇರು, ಇನ್ನೂ ಮಸ್ತ್ ಟೈಮ್ ಐತೆ. ಮುಂದಿನ ತಿಂಗಳು 1-2ಕ್ಕೆ ಒಳ್ಳೆ ದಿವಸ ಐತೆ. ಅವತ್ತು ಮದುವೆ ಡೇಟ್ ಇಟ್ಕೊಂಬರ್ಲಿ ನಮ್ಮ ಅಮ್ಮ ಅಪ್ಪ. ನೀನೇನು ಅಷ್ಟೊಂದು ಅರ್ಜೆಂಟು ಆತ್ರನ ನಿನಗೆ? ಇಷ್ಟು ದಿನನೇ ಕಾದಿದ್ಯಂತೆ, ಇನ್ನು ಸ್ವಲ್ಪ ದಿನ ಕಾಯಕ್ಕಾಗಲ್ವಾ? ಇನ್ನೇನು ಇವತ್ತಾಲೆ ಇಷ್ಟು 9 10 ತಾರೀಕು, ಇನ್ನೊಂದು 20 ದಿವಸ ಕಳೆದ್ರೆ ಆಯ್ತು, 1-2ಕ್ಕೆ ಬರುತ್ತೆ. ಅವತ್ತು ಇಟ್ಕೊಳ್ಳೋಣ. ನಾನು ಈಗಲೇ ಅಮ್ಮಗೂ ಅಪ್ಪಗೂ ಫೋನ್ ಮಾಡಿ 15 14 ಬೇಡ, ಇನ್ನು ಮುಂದಿನ ತಿಂಗಳಿಗೆ ಯಾವ್ದಾದ್ರು ಇದ್ದೆ ನೋಡ್ಕೊಂಡು ಇಟ್ಕೊಂಬರಿ ಅಂತ ಹೇಳ್ತೀನಿ. ಹೌದಾ, ಸರಿ ಆಯ್ತು ಬಿಡು ಸೀಮಾ, ಯಾವತ್ತಾದ್ರೂ ಮದುವೆ ಆಯ್ತು. ಒಟ್ಟಿನಲ್ಲಿ ನಮ್ಮಿಬ್ರು ಮದುವೆ ಆಗೋದಂತೂ ಫಿಕ್ಸ್ ಅಲ್ಲ. ನಾನು ನೀನು ಇವತ್ತು ಬಾ, ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗಿ ಸುತ್ತಾಡ್ಕೊಂಡು ಹಂಗೇನೆ ಏನಾದ್ರು ತಿನ್ಕೊಂಬರೋಣ. ನಿನ್ ಜೊತೆನಾ? ಇಲ್ಲಪ್ಪ, ನಾನ್ ಬರಲ್ಲ. ಇದು ಮದುವೆ ಆಗೋವರೆಗೂ ಇದೆಲ್ಲ ಚೆನ್ನಾಗಿರಲ್ಲ. ಸುಮ್ಮನೆ ಹೋಗುವಾಸು, ನಾನು ಬರಲ್ಲ ಎಲ್ಲಿಗೂ. ನನಗೆ ಬರಕ್ ಇಷ್ಟ ಇಲ್ಲ. ಯಾಕೆ ಸೀಮಾ, ಯಾಕೆ ಹಿಂಗಂತಿದ್ಯಾ? ನಿಮ್ಮ ಅಪ್ಪ ಅಮ್ಮನೇ ಹಂಗಂತಂದ್ರು. ಅತ್ತೆ ಮಾವ, ನಾನು ಸೀಮನ್ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದೀನಿ, ಮದುವೆಗೂ ಮುಂಚೆ ಹೋಗ್ಬೇಕು ಅಂತ ಅರ್ಕೆ ಮಾಡ್ಕೊಂಡಿದ್ದೆ ಅಂತ ಹೇಳಿದೆ. ಅದಕ್ಕೆ ಅವಳು ಬಂದ್ಮೇಲೆ ಕರ್ಕೊಂಡು ಹೋಗು ಅಂತ ಅವರೇ ಹೇಳಿದ್ದಾರೆ. ನೀನು ಯಾಕೆ ಟೆನ್ಷನ್ ಮಾಡ್ಕೊಂತೀಯಾ? ಬಾ ಹೋಗೋಣ. ನೋಡು ವಾಸು, ನಾನು ನಿನ್ ಜೊತೆ ಎಲ್ಲೂ ಬರಲ್ಲ ಮದುವೆ ಆಗೋವರೆಗೂ. ಸುಮ್ಮನೆ ಹೋಗು. ನಮ್ಮ ಅಪ್ಪ ಅಮ್ಮ ಹೇಳಿದ್ರಷ್ಟೇ, ಯಾರು ಹೇಳಿದ್ರಷ್ಟೇ. ನಾನಂತೂ ಖಂಡಿತ ಬರಲ್ಲ. ಬರಲ್ಲ ಅಂದ್ರೆ ಬರಲ್ಲ, ಹೋಗು. ಯಾಕೆ ಸೀಮಾ? ನಾನು ಎಷ್ಟು ಆಸೆಯಿಂದ ಬಂದಿದ್ದೀನಿ ಗೊತ್ತಾ? ನನ್ನ ಅರ್ಕೆ ಪೂರ್ತಿ ಆಗಲ್ಲ, ಪ್ಲೀಸ್ ಹಂಗನ್ಬೇಡ. ನೋಡು ವಾಸು, ನೀನೇನೇ ಫೋರ್ಸ್ ಮಾಡಿದ್ರು ನಾನಂತೂ ಬರಲ್ಲ ನಿನ್ ಜೊತೆಗೆ. ಅಯ್ಯೋ ಸೀಮಾ, ಯಾಕೆ ಹಂಗಂತಿದ್ಯಾ? ಪಾಪ ಅವನು ಅರ್ಕೆ ಮಾಡ್ಕೊಂಡಿದ್ದಾನಂತೆ, ಮದುವೆಗೂ ಮುಂಚೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ನನ್ನ ಬಾವಿ ಹೆಂಡತಿ ಜೊತೆ ಅಂತಾನ. ಅವನ ಅರ್ಕೆ ಪೂರೈಸೋದು ನಿನ್ ಕರ್ತವ್ಯ ಅಲ್ವಾ? ನೀನು ಮುಂದೆ ಇವನ್ ಹೆಂಡತಿ ಆಗೋಳು. ಏನ್ ಹೇಳ್ತಾ ಇದೆಯಲ್ಲ ಲಾವಣ್ಯ? ಅಲ್ಲ, ಮದುವೆ ಆದ್ಮೇಲೆ ಹೆಂಡತಿನೇ ತಾನೆ? ಸೀಮಾ ಪ್ಲೀಸ್ ಸೀಮಾ. ಪ್ಲೀಸ್ ಅಂದ್ರೆ ಅಷ್ಟೇ, ಅದು ಏನ್ ಹೇಳಿದ್ರು ನಾನಂತೂ ಒಪ್ಪಲ್ಲ. ಸುಮ್ಮನೆ ಹೋಗು. ಆಯ್ತು ಬಿಡು, ಇನ್ನೊಂದು ದಿವಸ ಹೋಗೋಣ. ಸೀಮಾ, ಏನ್ ಮಾಡ್ತಾ ಇದ್ಯಾ? ಈಗಲೇ ನೀನು ಹಿಂಗೆ ಅವನ ಜೊತೆ ಹೋಗಲ್ಲ ಅದು ಇದು ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಅವನಿಗೆ ಡೌಟ್ ಬರುತ್ತೆ. ನೀನು ಪ್ರೀತಿಸಿರೋ ಹುಡುಗನ ಮದುವೆ ಆಗಕ್ಕೆ ಆಮೇಲೆ ಏನಾದರೂ ಅಡ್ಡಿ ಆತಂಕ ಬಂದ್ಬಿಡುತ್ತೆ. ಈಗೇನಾದ್ರೂ ನೀನು ಹೋಗ್ಲಿಲ್ಲ ಇವನ್ ಜೊತೆ ಅಂದ್ರೆ ಹೋಗು, ಸುಮ್ಮನೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಏನಾದ್ರೂ ಕೊಡಿಸ್ತಾನೆ, ತಿನ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಸುತ್ತಾಡ್ಕೊಂಡು ಬರ್ರಿ. ಏನ್ ಹೇಳ್ತಾ ಇದ್ಯೆ? ನಾನು ಹೋಗಿದ್ರೆ ಏನ್ ತೊಂದರೆ ಆಗ್ಬಿಡುತ್ತೆ? ನಾನು ಯಾವತ್ತೂ ಇವನ್ನ ಮದುವೆ ಆಗೋದೇ ಇಲ್ಲ, ನಿನಗೆ ಗೊತ್ತು. ನಮ್ಮ ಅಪ್ಪ ಅಮ್ಮನಿಗಾಗ್ಲಿ ಯಾರಿಗಾಗ್ಲಿ ನೀನು ಹೇಳಲ್ಲ ತಾನೆ? ನನ್ನ ಲವ್ ವಿಷಯನ ಖಂಡಿತ ಹೇಳಲ್ಲ. ನಾನು ಯಾಕೆ ತಲೆ ಹಾಕ್ಲಿ ನಿನ್ ಪರ್ಸನಲ್ ವಿಷಯದಲ್ಲಿ? ನೀನೀಗ ವಾಸು ಜೊತೆ ಹೋಗು, ನೀನು ನಿನ್ ಲವರ್ ಜೊತೆನೆ ಮದುವೆ ಆಗುವಂತೆ. ಆದ್ರೆ ಅಲ್ಲಿವರೆಗೂ ಇವನ್ ಜೊತೆ ಚೆನ್ನಾಗಿರು, ಡೌಟ್ ಬರೋ ತರ ನಡ್ಕೋಬೇಡ. ಅವಾಗ್ಲೇ ನೀನ್ ಅಂದ್ಕೊಂಡಂಗೆ ಮದ್ವೆ ಆಗೋಕ್ಕಾಗೋದು, ಇಲ್ದಿದ್ರೆ ಆಗಕ್ಕಾಗಲ್ಲ. ಅಯ್ಯೋ ದೇವ್ರಿ, ಇವಳು ಏನೇನೋ ಹೇಳಿ ಎದುರಿಸ್ತಾ ಇದ್ದಾಳಲ್ಲ. ಈ ಸೊಳ್ಳೆ ಜೊತೆ ನಾನು ಹೋಗೋದ ಸುತ್ತಾಡಕ್ಕೆ? ಅಯ್ಯೋ, ಯಾರಾದರೂ ನೋಡಿ, ನನ್ನ ಫ್ರೆಂಡ್ಸು ಯಾರಾದರೂ, ಆಮೇಲೆ ನನ್ನ ಕಿರಣ್ಗೆ ಹೇಳಿದ್ರೆ ಇನ್ನೊಬ್ಬ ಯಾವನೋ ಜೊತೆನೋ ಸುತ್ತಾಡ್ತಾ ಇದ್ದಾಳೆ ಅಂತನ. ಅಯ್ಯೋ, ಈಗ ಏನಪ್ಪ ಮಾಡೋದು? ಸೀಮಾ, ಏನು ಯೋಚನೆ ಮಾಡ್ತಾ ಇದ್ಯಾ? ಹೋಗು ಬೇಗ, ಅವನು ಹೊರಟೋಗ್ತಾನೆ ನೋಡು. ಲಾವಣ್ಯ, ಏನೇನೋ ಹೇಳಿ ಎದುರಿಸ್ತೀಯಲ್ಲೇ ನೀನು. ನಾನು ಇವನ್ ಜೊತೆ ಹೋದ್ರೆ ನಮ್ಮ ಹುಡುಗನ್ಗೆ ಏನಾದ್ರು ಗೊತ್ತಾದ್ರೆ ಇವನ್ ಜೊತೆ ಸುತ್ತಾಡೋದು ಯಾಕೆ ಗೊತ್ತಾಗುತ್ತೆ? ಅವನು ಯಾವ ಊರು, ಇವನು ಇಲ್ಲೇ ಯಾವ್ದೋ ದೇವಸ್ಥಾನ ಕರಿತಾ ಇರೋದು. ನೀನೇನು ಎಲ್ಲೋ ಟೌನ್ಗೆ ಏನು ಕರ್ಕೊಂಡು ಹೋಗಲ್ಲ, ಅವನೇನು ಹೋಗು, ಪರವಾಗಿಲ್ಲ, ಯಾರಿಗೂ ಗೊತ್ತಾಗಲ್ಲ. ಸರಿ ಆಯ್ತು, ಇದರಿಂದ ಏನು ತೊಂದರೆ ಆಗದೆ ಇದ್ರೆ ಸಾಕು. ದೇವ್ರೇ, ವಾಸುವಿಂದ ಇನ್ನು ಏನೇನು ಅನುಭವಿಸ್ಬೇಕು? ಅದೇ ಏನು ಹೊರಗಡೆ ಕುತ್ಕೊಂಡಿದ್ದಾನೋ, ಏನು ಸುಡ್ಗಾಡೇನು ಓದ್ನ. ಈ ಹುಡುಗಿಗೆ ಈ ವಾಸು ಅಂತ ಹುಡ್ಗೊಂಡ್ ಬಿಟ್ಟು ಯಾರನ್ನೋ ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದಾಳಂತೆ. ಇಷ್ಟಪಡ್ಲಿ ಬಿಡು, ಎಲ್ಲರೂ ಅವ್ರವ್ರ ಆಸೆ ಅಂತೆ ಮದುವೆ ಆದ್ರೇನೆ ಜೀವನದಲ್ಲಿ ಚೆನ್ನಾಗಿರೋದು. ಯಾರು ಒತ್ತಾಯ ಮಾಡಿ ಮದುವೆ ಮಾಡಬಾರ್ದು, ಇಷ್ಟಪಟ್ಟು ಮದುವೆ ಆದ್ರೇನೆ ಸಂಸಾರ ಚೆನ್ನಾಗಿರೋದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.